ಮಹಾರಾಣಿಸ್ ಕಾಲೇಜಲ್ಲಿ ಇವತ್ತು ಏನು ಈ ದೇಶದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ವಿಚಾರವಾಗಿ ಮಕ್ಕಳುಗಳು ಸೂಸೈಡ್ ಮಾಡ್ಕೊಂಡು ಪೇಪರ್ ಲೀಕ್ ಆಗಿ ಈ ದೇಶದಲ್ಲಿ ಆಗಬಾರ್ದಂತ ಅನಾಹುತ ಆಯಿತು. 21 ಜನ ಮಕ್ಕಳುಗಳು ಸೂಸೈಡ್ ಮಾಡ್ಕೊಂಡು ಸತ್ತಿರುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತು. ಎಂಟ್ರೆನ್ಸ್ ಎಕ್ಸಾಮ್ನ ಯಾವ ರೀತಿ ನಾವು ಮಾಡಬೇಕು, ಅದನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ಆ ಎಕ್ಸಾಮ್ನ ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಂತ ಅನ್ನೋದನ್ನು ನಾವು ವಿದ್ಯಾರ್ಥಿಗಳಿಗೆ ಇಡೀ ಭಾರತ ದೇಶಾದ್ಯಂತ ನಾವು ಮಾಡ್ತಾ ಇರೋದು ನಮ್ಮ NSU ಅಂತ ಅನ್ನೋ ಒಂದು ಸಂಘಟನೆಯಿಂದ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು, ಪ್ಯಾನಿಕ್ ಆಗದೆ ಇರುವಂಥದ್ದು, ಗಾಬರಿ ಆಗದೆ ಇರುವಂಥದ್ದು, ಇದನ್ನು ಮಾಡೋದಕ್ಕೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಇಡೀ ದೇಶದಲ್ಲಿ. ಅದೇ ರೀತಿ ನಮ್ಮ ಮೈಸೂರಿನಲ್ಲೂ ಎಲ್ಲಿ ಬಿಲೋ ಪಾವರ್ಟಿ ಲೈನಲ್ಲಿ ಮಕ್ಕಳುಗಳು ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಇರ್ತಾರೆ ಅಂಥ ಕಡೆ ಹೋಗಿ ನಾವು ನಮ್ಮ NSUI ಸಂಘಟನೆಯಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅದಕ್ಕೆ BJP ಅವರು ನಮ್ಮ ಮೇಲೆ ಆಪಾದನೆ ಬಂದ್ಬಿಟ್ಟು ಅವ್ರ ಮೇಲೆ ಇದು ಯಾರ್ದಪ್ಪ ಗೌರ್ಮೆಂಟ್ ಇರೋದು, ಸೆಂಟ್ರಲ್ ಗೌರ್ಮೆಂಟು ಎಂಟ್ರೆನ್ಸ್ ಎಕ್ಸಾಮ್ ಯಾರ್ದಪ್ಪ ತಪ್ಪು, ಯಾರ್ದು ಫಾಲ್ಟು ಇಡೀ ದೇಶಕ್ಕೆ ಗೊತ್ತು ತಾನೇ ಅದು ಯಾರಿಂದ ತಪ್ಪಾಗೈತೆ ಅಂತ. ಆ ಸರ್ಕಾರದಿಂದ 21 ಜನ ಮಕ್ಕಳನ್ನ ಬಲಿ ತಗೊಂಡಿರ್ತಾನೆ ಈ ದೇಶದಲ್ಲಿ. ಸತ್ತಿರೋರ ಫೋಟೋ ಪ್ರಚೋದನೆಗಳೆಲ್ಲ ಹಾಕಿರೋದು ನೀವು ಗಾಬರಿ ಆಗಬೇಡಿ, ನೀವು ಅದ್ರ ಬಗ್ಗೆ ಪ್ಯಾನಿಕ್ ಆಗೋದು ಬೇಡ. ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಆ ಮಕ್ಕಳುಗಳು ಆತ್ಮಕ್ಕೆ ಶಾಂತಿ ಸಿಗಲಿ, ಮುಂದಿನ ದಿನಗಳಲ್ಲಿ ಈ ಥರದ್ದು ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಇಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ, ಇದು ನಮ್ಮ NSUI ಸಂಘಟನೆ ಕಾರ್ಯಕ್ರಮ. ಅದು ನಮ್ಮದು ಒಂದು ಭಾಗ, ಅದು ನಮ್ಮ ವಿದ್ಯಾರ್ಥಿಗಳ ಸಂಘಟನೆ ಮಾಡುವಂಥದ್ದು. ಅವರಲ್ಲಿ ಯಾವ ರೀತಿ ABVP ಅಂತ ಮಾಡ್ಕೊಂಡಿದ್ರೆ ಅದೇ ರೀತಿ ನಮ್ಮಲ್ಲೂ ಸ್ಟೂಡೆಂಟ್ಸ್ದು ಆರ್ಗನೈಸಿಂಗ್ ಅದೊಂದು ಸಂಘಟನೆ. ಅದು 100% ಮಾಡ್ತೀವಿ, 100% ಮಾಡ್ತೀವಿ. ನೋಡ್ರಿ, ಎಲ್ಲರಿಗೂ ಗೊತ್ತು ಈ ಪ್ರಪಂಚದಲ್ಲಿ ಇವತ್ತೇನು ನಡೀತೈತೆ, ಭಾರತೀಯ ಜನತಾ ಪಕ್ಷದವ್ರು ಏನು ಮಾಡ್ತವ್ರೆ, ಭಾರತೀಯ ಜನತಾ ಪಕ್ಷದಿಂದ ಈ ದೇಶಕ್ಕೆ ಏನು ತೊಂದರೆ ಆಯ್ತೈತೆ, ಭಾರತೀಯ ಜನತಾ ಪಕ್ಷದವರು ಈ ದೇಶದ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಕೊಡ್ತವ್ರೆ, ರೈತರಿಗೆ ಏನು ತೊಂದರೆ ಕೊಡ್ತವ್ರೆ, ಲೇಬರ್ಸ್ಗಳಿಗೆ ಏನು, ಕಾರ್ಮಿಕರಿಗೆ ಏನು ತೊಂದರೆ ಕೊಡ್ತವ್ರೆ, ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತವ್ರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಅನಾವರಣ ಆಯಿತು. 2029ನೇ ಇಸ್ವಿ ಚುನಾವಣೆಯಲ್ಲಿ ಬರ್ತದಲ್ಲ, ಅವತ್ತು ಈ ದೇಶದ ಪರಿಸ್ಥಿತಿ ಏನು ಅಂತ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನೋಡ್ತಾ ಇದ್ರಲ್ಲ ಸರ್ ನೀವೆಲ್ಲರೂ. ವಿದ್ಯಾರ್ಥಿಗಳಿಗೆ ಯಾರು ಅಲ್ಲಿ ಪೊಲೀಸ್ನವರೆಲ್ಲ ಲಾಠಿ ಚಾರ್ಜ್ ಮಾಡ್ತಾ ಇರೋದು, ಪೊಲೀಸ್ ಡ್ರೆಸ್ ಹಾಕೊಳ್ಳದೆ ಇರುವಂಥ ಸಿವಿಲ್ ಡ್ರೆಸ್ಸಲ್ಲಿ ಹಾಕೊಂಡಿರೋನು, ಗಡ್ಡ ಬಿಟ್ಕೊಂಡಿರೋನು, ಜುಟ್ಟು ಬಿಟ್ಕೊಂಡಿರೋನು ಹೊಡಿತಾರೆ ವಿದ್ಯಾರ್ಥಿಗಳಿಗೆ ಅಂತ ಅಂದರೆ ಏನಿದು? ಈ ದೇಶ ಯಾವ ಕಡೆಗೆ ಸಾಕ್ತೈತೆ? ಆ ಪರಿಸ್ಥಿತಿ ತಂದುಬಿಟ್ಟವ್ರೆ ಸೆಂಟ್ರಲ್ ಗೌರ್ಮೆಂಟು, ಆ ಪರಿಸ್ಥಿತಿ ತಂದುಬಿಟ್ಟೈತೆ. ಮಾನ್ಯ ನರೇಂದ್ರ ಮೋದಿ ಅವರು ಅದೇನು ಮಾಡ್ತವ್ರೆ ಅಂತ ಅನ್ನೋದು ಗೊತ್ತಿಲ್ಲ ನಮಗೆ. ಅದು ರಾಹುಲ್ ಗಾಂಧಿ ಅವರಿಗೆ ಹೊಡೆದು ಮೂಗಲೆಲ್ಲ ರಕ್ತ ಬರೆಸಿ ಅವ್ರನ್ನ ಕರ್ಕೊಂಡೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ, ಈ ದೇಶದ ವಿರೋಧ ಪಕ್ಷದ ನಾಯಕ, ಶ್ಯಾಡೋ ಆಫ್ PM ಅವರು, ಅವ್ರಿಗೇ ಇಲ್ಲಿ ಸರಿಯಾಗಿ ಇದಿಲ್ಲ ಅಂತ ಅಂದರೆ ಇನ್ನು ಸಾಮಾನ್ಯ ಜನರ ಜೊತೆ ಏನಾಗಬೇಕು? ಇದು ಈ ದಮ್ಮಿನ ಸರ್ಕಾರ ಆಗೋಗೈತೆ ಅಂತ ಅನ್ಕೊತೀನಪ್ಪ ನಾನು.